ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಅನಂತರೂಪೋऽನಂತಶ್ರೀರ್ಜಿತಮನ್ಯುರ್ಭಯಾಪಹಃ ಚತುರಶ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ. ಓಂ ಅನಂತರೂಪಾಯ ನಮಃ. ನಾಶವಿಲ್ಲದ ಶಾಶ್ವತವಾದ ರೂಪವುಳ್ಳವನು ಭಗವಂತ. ಹೀಗಾಗಿ ಭಗವಂತ ಅನಂತರೂಪ. ಓಂ ಅನಂತಶ್ರೀಯೇ ನಮಃ. ಅಪರಿಮಿತವಾದ ಕಾಂತಿಯುಳ್ಳವನು ಭಗವಂತ. ಹೀಗಾಗಿ ಭಗವಂತ ಅನಂತಶ್ರೀ. ಓಂ ಜಿತಮನ್ಯವೇ ನಮಃ. ಕೋಪದ ವಶದಲ್ಲಿ ಭಗವಂತ ಇಲ್ಲ. ಭಗವಂತನ ವಶದಲ್ಲಿ ಕೋಪವಿದೆ. ಕೋಪವನ್ನು ಗೆದ್ದವನು ಭಗವಂತ. ದುಷ್ಟರಿಗೆ ಕೋಪಗೊಂಡವನಂತೆ ಕಂಡುಬರುತ್ತಾನೆ ಭಗವಂತ. ಆದರೆ ವಾಸ್ತವವಾಗಿ ಭಗವಂತನಿಗೆ ಕೋಪವಾಗಲಿ ಆಕ್ರೋಶವಾಗಲಿ ಅಹಂಕಾರವಾಗಲಿ ಇಲ್ಲ. ಹೀಗಾಗಿ ಭಗವಂತ ಜಿತಮನ್ಯು. ಓಂ ಭಯಾಪಹಾಯ ನಮಃ. ಮನುಷ್ಯರ ಸಂಸಾರ ನಿಮಿತ್ತವಾದ ಭಯವನ್ನು ಪರಿಹರಿಸುವವನು ಭಗವಂತ. ಮುಮುಕ್ಷುಗಳನ್ನು ಸಂಸಾರ ಬಂಧನದಿಂದ ಜನನ ಮರಣಗಳ ಚಕ್ರದಿಂದ ಬಿಡಿಸಿ ಅವರಿಗೆ ಭಯರಹಿತವಾದ ಮೋಕ್ಷವನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಭಯಾಪಹ. ಓಂ ಚತುರಶ್ರಾಯ ನಮಃ. ಭಗವಂತನು ನ್ಯಾಯದಿಂದ ಕೂಡಿದವನಾಗಿದ್ದಾನೆ. ಜೀವಿಗಳು ಮಾಡಿದ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಚತುರಶ್ರಃ. ಓಂ ಗಭೀರಾತ್ಮನೇ ನಮಃ. ಸರ್ವಾಂತರ್ಯಾಮಿಯಾಗಿದ್ದಾನೆ ಭಗವಂತ. ಪ್ರತಿ ಜೀವಿಯಲ್ಲಿ ಗುಪ್ತವಾಗಿ ಅಳೆಯಲು ಅಸಾಧ್ಯವಾದ ಆಳದಲ್ಲಿ ಅಡಗಿ ಕುಳಿತಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಗಭೀರಾತ್ಮ. ಓಂ ವಿದಿಶಾಯ ನಮಃ. ಅನೇಕ ವಿಧವಾದ ಫಲಗಳನ್ನು ಅಧಿಕಾರಿಗಳಿಗೆ ಅರ್ಹರಿಗೆ ಅವರವರ ಕರ್ಮಾನುಸಾರ ಯೋಗ್ಯತಾನುಸಾರ ವಿಶೇಷವಾಗಿ ಕೊಡುತ್ತಾನೆ ಭಗವಂತ. ಹೀಗಾಗಿ ಭಗವಂತ ವಿದಿಶಃ. ಓಂ ವ್ಯಾದಿಶಾಯ ನಮಃ. ಇಂದ್ರನೇ ಮೊದಲಾದ ದೇವತೆಗಳಿಗೆ ನಾನಾ ರೀತಿಯ ಆಜ್ಞೆಗಳನ್ನು ಮಾಡುವವನು ಭಗವಂತ. ದೇವತೆಗಳನ್ನು ಅವರವರ ಕಾರ್ಯಗಳಿಗೆ ನೇಮಕ ಮಾಡುವವನು ಭಗವಂತ. ಹೀಗಾಗಿ ಭಗವಂತ ವ್ಯಾದಿಶಃ. ಓಂ ದಿಶಾಯ ನಮಃ. ವೇದಗಳ ರೂಪದಿಂದ ವೇದಗಳ ಮೂಲಕ ಎಲ್ಲ ಕರ್ಮಗಳ ಫಲವನ್ನೂ ಉಪದೇಶ ಮಾಡಿದ್ದಾನೆ ಭಗವಂತ. ಎಲ್ಲ ಸಂಕೀರ್ಣ ಸಮಸ್ಯೆಗಳಿಗೂ ಮಾರ್ಗದರ್ಶನ ನೀಡಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ದಿಶಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.